ಅವರು ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ಫಸ್ಟ್ ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ. ಅದಾದ್ಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು, ಆ ಪದನ ವಾಪಸ್ ತಗೊಂಡ್ಬಿಡು ಅಂದಾಗ ಅವ್ರಿಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂತಾರೆ. ಮತ್ತೆ ವಾಪಸ್ ಬಂದು ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ ಹೋಗ್ತಾರೆ. ಮೊದಲನೇ ಸಲ ಅವರು ನಮ್ಮ ಸಾಹೇಬ್ರನ್ನ ಬೈದ್ರು, ನಾನು ಅವಾಗ ಮೆಂಟಲ್ ಅನ್ಕೊಂಡೆ ಅವ್ರನ್ನ. ಮತ್ತೆ ಕ್ಷಮೆ ಕೇಳಿದ್ರು, ಈಗ ನಾರ್ಮಲ್ ಅನ್ಕೊಂಡೆ. ಈಗ ಹಕ್ಕುಚ್ಯುತಿ ಮಂಡಿಸಿ ಗುಲ್ಬರ್ಗ ಹೋಗಿ ಏನೋ ಸ್ಟ್ರೈಕ್ ಮಾಡ್ತಿದೀವಿ ಅಂತ ಇದಾರೆ, ನಾನೀಗ ಆಫ್ ಮೆಂಟಲ್ ಅನ್ಕೊಂತಾ ಇದೀನಿ. ಮೆಂಟಲ್ ಆದ್ರೆ ನಿಮಾನ್ಸಕ್ಕೆ ಕಳಿಸಿ, ಬೇಕಾದ್ರೆ ನಮ್ಮ ಸಾಹೇಬ್ರದ್ದು ಒಂದು ರೆಫರೆನ್ಸ್ ಲೆಟರ್ ಕಳಿಸಿದ್ರೆ ಕೆಲಸ ಬೇಗ ಆಗುತ್ತೆ, ಟ್ರೀಟ್ಮೆಂಟ್ ಕೊಡಿಸ್ಬೋದು. ಇಲ್ಲ ನಾರ್ಮಲ್ ಅಂದ್ರೆ ಅವ್ರ ಪಾಡ್ಗೆ ಅವ್ರು ಬಿಡ್ಬೋದು. ಈ ಆಫ್ ಮೆಂಟಲ್ ಆದ್ರೆ ಹೆಂಗ್ ಟ್ರೀಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಅನ್ನೋ ಹೆಸರು ರಾಜಕಾರಣದಲ್ಲಿ ಏನಾದ್ರೂ ಚಾಲ್ತಿಯಲ್ಲಿ ಇದೆ ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆ ಅಲ್ಲ ರೀ. ನಾರಾಯಣ ಸ್ವಾಮಿ ಅವರೇ, ನಿಮ್ಮನ್ನ ರಾಜಕಾರಣಕ್ಕೆ ತಂದಿರೋ ವ್ಯಕ್ತಿ. ಏನೋ ಯಾವತ್ತೋ ರಾಜಕಾರಣದಲ್ಲಿ ಸಂದರ್ಭ ಬಂದಾಗ ಮಾತಿಗೆ ಮಾತು ಬರುತ್ತೆ. ಈ ಪ್ರಕಾರ ಟಾರ್ಗೆಟ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಡೈರೆಕ್ಟ್ ಪಾಲಿಟಿಕ್ಸ್ ಅಲ್ಲಿ ಯಾವತ್ತಾದ್ರೂ ನೀವು ಗೆದ್ದಿದ್ದೀರೇನ್ರಿ? ಇವತ್ತು ಸತತವಾಗಿ 10 ಬಾರಿ ಗೆದ್ದು ಇವತ್ತು AICC ಅಧ್ಯಕ್ಷರಾಗ್ತಾರೆ ಒಂದು ದಲಿತ ಸಮುದಾಯದ ನಾಯಕ ಅಂದ್ರೆ ಅದು ಕಡಿಮೆನೇನ್ರಿ? ನಿಮ್ ಯೋಗ್ಯತೆಗೆ ಒಂದು ಎಲೆಕ್ಷನ್ ನಿಂತು ಗೆಲ್ಲೋ ಇದಿಲ್ಲ, ಬ್ಯಾಕ್ ಡೋರ್ ಅಲ್ಲಿ ಬಂದು ರಾಜಕಾರಣ ಮಾಡ್ತೀರಾ? ಖರ್ಗೆ ಸಾಹೇಬ್ರ ಕುಟುಂಬಕ್ಕೆ ಈ ಪ್ರಕಾರ ನೀವು ಟಾರ್ಗೆಟ್ ಮಾಡಿದ್ರೆ ದೇವ್ರು ನಿಮ್ಮನ್ನು ಒಳ್ಳೇದ್ ಮಾಡ್ತಾನೇನ್ರಿ? ಇವತ್ತೇನೋ ಹೋಗಿ ಸ್ಟ್ರೈಕ್ ಮಾಡ್ತಾ ಇದಾರಂತೆ. ಪಾಪ ಭ್ರಮನಿರಸರಾಗಿದ್ದಾರೆ. ಅಶೋಕ್ ಅವ್ರ ಒಂದ್ ಕಡೆ, ವಿಜೇಂದ್ರ ಅವ್ರ ಒಂದ್ ಕಡೆ, ಛಲವಾದಿ ಅವ್ರ ಒಂದ್ ಕಡೆ. ಇವ್ರು ಯಾವಾಗ ಯಾವ ಕಡೆ ಹೊರಟೋಗ್ತಾರೋ ಗೊತ್ತಿಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡೋ ದಮ್ಮು ತಾಕತ್ತು ಬಿಜೆಪಿ ಅವ್ರಿಗೆ ಒಬ್ಬರಿಗಿಲ್ಲ. ಅದಕ್ಕೆ IT ಅಂತಾರೆ, ED ಅಂತಾರೆ. ಮಾಡಿ, ಅದು ಮಾಡಿ, ನಿಮ್ ಕೈಲಿ ಇನ್ನೇನಾಗತ್ತೆ? ಎಷ್ಟು ವರ್ಷ? 29ವರೆಗೂ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಆಟ. 29ಕ್ಕೆ ನಮ್ಮ ಖರ್ಗೆ ಸಾಹೇಬರ ಸಾರಥ್ಯದಲ್ಲಿ ನಮ್ಮ ಪಕ್ಷ ಬರುತ್ತೆ. ನನಗೆ ಭರವಸೆ ಇದೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ. ಸರ್, ದಲಿತ ಸಮುದಾಯದ ನಾಯಕನ ವಿರುದ್ಧ ದಲಿತ ಸಮುದಾಯದ ನಾಯಕನನ್ನೇ ಬಿಟ್ಟಿದಾರ. ಸಾರಿ ಕೇಳ್ಬಿಡ್ತಾರೆ, ಮತ್ತೆ RSS ಇಂದ ಫೋನ್ ಹೋಗಿರುತ್ತೆ. ಯಾಕೆ ಛಲವಾದಿ ನಾರಾಯಣ ಸ್ವಾಮಿ ಯಾಕೆ ಸಾರಿ ಕೇಳ್ದೆ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಅಲ್ಲ ಗೊತ್ತಿಲ್ಲ, ಯಾರೋ ಫೋನ್ ಮಾಡಿರ್ತಾರೆ. ಅದಕ್ಕೆ ಮತ್ತೆ ಇಮಿಡಿಯೇಟ್ ಆಗಿ ಮತ್ತೆ ಬೈದ್ಬಿಟ್ಟಿರ್ತಾರೆ. ಈಗ ಛಲವಾದಿ ಅವ್ರು ಮತ್ತೆ ಯಾಕಪ್ಪ ಬೇಡ ಅನ್ಕೊಂಡಿರ್ತಾರೆ. ಮತ್ತೆ RSS ಅವರು BJP ಅವ್ರು ಎತ್ಕೊಡ್ತಿರ್ತಾರೆ. ಪಾಪ ಛಲವಾದಿ ಅವ್ರನ್ನ ಬಳಸ್ಕೊಂಡು ಬಿಸಾಕ್ತಾರೆ. ಛಲವಾದಿ ಅವ್ರಿಗೂ ಗೊತ್ತು, ದಲಿತರಿಗೆ ನ್ಯಾಯ ಕೊಡೋದೆ ದಲಿತರಿಗೆ ಅಲ್ಲ ಸರ್, ಅಹಿಂದಾಗೆ. ನಾನು ಅಹಿಂದ ಹುಡುಗ, OBC ಹುಡುಗ. ಕಾಂಗ್ರೆಸ್ ನ್ಯಾಯ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪಕ್ಷ ನಂಬ್ಕೊಂಡು ಬಂದಿರೋದು ಐಡಿಯಾಲಜಿಕಲಿ. BJPಯಲ್ಲಿ ಅಪ್ಪರ್ ಕಮ್ಯುನಿಟಿಗೆ ಬಿಟ್ಟು ಲೋಯರ್ ಕಮ್ಯುನಿಟಿಗೆ ನ್ಯಾಯ ಎಲ್ಲಿದೆ ಅಲ್ವಾ? ಇಲ್ಲಿ ನಮ್ಮ ಪಕ್ಷದಲ್ಲಿ ಸಾಮಾನ್ಯರಿಗೆ, ನನ್ನಂತ ಅಪ್ಪ ಅಮ್ಮ ಇಲ್ದವ್ರ ಹುಡುಗನ್ನ, ಬ್ಯಾಕ್ ಗ್ರೌಂಡೇ ಇಲ್ದೇ ಅವ್ರ ಹುಡುಗನಿಗೆ ಕಾಂಗ್ರೆಸ್ ಅಲ್ಲಿ B ಫಾರ್ಮ್ ಕೊಟ್ಟು ಅಖಾಡಕ್ಕೆ ಇಳಿಸಿ ಗೆಲ್ಸುತ್ತೆ ಅಂದ್ರೆ ನನ್ನ ಪಕ್ಷದ ತಾಕತ್ತು. ಯಾರಾದ್ರೂ ಸಾಮಾನ್ಯರಿಗೆ BJPಯಲ್ಲಿ ಒಬ್ರು B ಫಾರ್ಮ್ ಕೊಟ್ಟಿದ್ದಾರೆ? ಅವರು ಬ್ಯಾಗ್ಗಳಲ್ಲಿ ಯಾವನ್ ದುಡ್ಡು ಎತ್ಕೊಂಡು ಹೋಗ್ತಾನೋ ಅವ್ರಿಗೆ B ಫಾರ್ಮ್ ಕೊಡ್ತಾರೆ BJP. ಆದ್ರೆ ಯಾವುದೇ ಹಿನ್ನೆಲೆ ಇಲ್ದ ನನ್ನಂತ ಹುಡುಗನಿಗೆ ಟಿಕೆಟ್ ಕೊಡುತ್ತೆ ಅಂದ್ರೆ ಇದು ನನ್ನ ಪಕ್ಷ OBC. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಡ್ಲಿ, ನಾವು ಅಲ್ಲಿಂದ ಅವ್ರನ್ನ ಬೆಂಗಳೂರು ಚಲೋ ಮಾಡಿಸ್ತೀವಿ. ಅಲ್ಲಿಂದ ಅವ್ರು ಮತ್ತೆ ಬೆಂಗಳೂರು ಚಲೋ. ಛಲವಾದಿ ನಾರಾಯಣ ಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ, ಅವ್ರನ್ನ ಎತ್ಕಟ್ತಿದ್ದಾರೆ. ನಾನು ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿರ್ತೀನಿ, ಖಬರ್ದಾರ್ ಸರ್, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದ್ರೆ, ಪ್ರಿಯಾಂಕಾ ಖರ್ಗೆ ಸರ್ ತಂಟೆಗೆ ಬಂದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.